ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಯಾಟರ್ಡೇಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ಯಾಟರ್ಡೇ ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿದೆ. ಏನಪ್ಪ ಅಂತಂದರೆ ನನಗೆ ರಸಮಲೈ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ತುಂಬ ದಿನದಿಂದ. ಸೊ ಅದಕ್ಕೆ ಆ ರೆಸಿಪಿ ಕೂಡ ಹೇಗೆ ಮಾಡ್ತೀನಿ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಹಾಲಿನ ಪುಡಿಯಿಂದ ನಾನು ಹಾಲು ಮಾಡಿಬಿಟ್ಟು ಅದನ್ನು ರಸಮಲೈ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡೆ. ಇನ್ನು ಹೇಗೆ ಮಾಡ್ತೀನಿ, ಯಾವ್ಯಾವ ಥರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲೇ ತೋರಿಸ್ತೀನಿ. ನೋಡಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಅರ್ಧ ಲೀಟ್ರು ನಂದಿನಿ ಹಾಲು ತೊಗೊಂಡಿದ್ದೀನಿ. ಏನಾದರೂ ಜಾಸ್ತಿ ಮಾಡ್ತಾಯಿದ್ರೆ ಜಾಸ್ತಿ ತೊಗೋಬೋದು. ನಾರ್ಮಲ್ ಆಗಿ ನಾವೆಲ್ಲ ಬಾದಾಮಿ ಹಾಲು ಮಾಡ್ತೀವಲ್ವ, ಸೊ ಅದೇ ಥರನೇ ಮಾಡಿಕೊಂಡೆ ಅಷ್ಟೇ. ನಾನು ಬಾದಾಮಿ ಹಾಲನ್ನು ಮೊದಲೇ ನೀವು ರೆಡಿ ಮಾಡಿ ಇಟ್ಬಿಟ್ರೇ ಒಳ್ಳೆಯದು. ಯಾಕಂದರೆ ಒನ್ಸ್ ಅದಾದಮೇಲೆ ಅದನ್ನು ಕೂಲ್ ಆಗೋದಕ್ಕೆ ಸೈಡ್ಗೆ ಇಟ್ಬಿಟ್ರೆ ಅದು ಟೈಮ್ ತೊಗೊಳುತ್ತಲ್ವ ಕೂಲ್ ಆಗೋದಕ್ಕೆ. ಸೊ ಅದಕ್ಕೋಸ್ಕರ ಮೊದಲೇ ನೀವು ಬಾದಾಮಿ ಹಾಲನ್ನ ಮಾಡಿ ಇಟ್ಕೊಂಡ್ಬಿಡಿ. ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ ಇದನ್ನು ತಿರುಗಿಸ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ತಿಕ್ಕಾಗಿದೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ವಾಟರ್ನ ನೀವು ಆ್ಯಡ್ ಮಾಡ್ಕೋಬೋದು ಇಫ್ ಯು ವಾಂಟ್. 2 ಪ್ಯಾಕೆಟು ಬಾದಾಮಿ ಮಿಕ್ಸ್ ಏನಿದೆ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಮತ್ತೆ ತಿರುಗಿಸ್ಕೋಬೇಕು. ಇನ್ನು ಇಲ್ಲಿ ಬಾದಾಮಿ ಹಾಲು ರೆಡಿ ಆಯಿತು. ಸ್ವಲ್ಪ ಹೊತ್ತು ಕುದಿಸ್ಬೇಕಷ್ಟೇ. ಇದನ್ನು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬಂದರೆ ಸ್ವೀಟ್ ಕೂಡ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಸ್ಬೇಕು. ಕುದ್ದಿದ ನಂತರ ಇದನ್ನು ನಾವು ಆಫ್ ಮಾಡಬೇಕು. ಚೆನ್ನಾಗಿ ಕುದ್ದಷ್ಟು ಬಾದಾಮಿ ಹಾಲು ತಿಕ್ನೆಸ್ ಚೆನ್ನಾಗಿ ಬರುತ್ತೆ. ತಿಕ್ನೆಸ್ ಇದ್ದರೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗಂತ ಪೂರ್ತಿ ಗಟ್ಟಿನೂ ತಿಕ್ನೆಸ್ ಮಾಡ್ಕೋಬಾರ್ದು. ನೋಡಿ, ಇಷ್ಟಿದ್ರೆ ಸಾಕು. ಇನ್ನು ಇದು ತಣ್ಣಗಾದ್ಮೇಲೆ ಮತ್ತೆ ಸ್ವಲ್ಪ ಗಟ್ಟಿ ಬರುತ್ತೆ ಹಾಲು. ಸೊ ನಾನು ಇದನ್ನು ಸ್ಟವ್ನ ಇಲ್ಲಿಗೆ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿ ಇದನ್ನು ಸ್ವಲ್ಪ ಕೂಲ್ ಆಗಲಿಕ್ಕೆ ಇಡ್ತೀನಿ. ನೋಡಿ ಗಾಯ್ಸ್, ಈಗ ಕಂಪ್ಲೀಟಾಗಿ ಹಾಲು ಕೂಲ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕೆನೆಗಟ್ಟಿದೆ. ಆ್ಯಂಡ್ ಈ ಕೆನೆನೆಲ್ಲ ಮತ್ತೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಗಲೇ ನೋಡೋದು ವೈಟ್ ಇತ್ತು. ಈಗ ನೋಡಿ, ಒಂದ್ಸಲಿ ಕೂಲ್ ಆದಮೇಲೆ ಎಷ್ಟು ಥಿಕ್ನೆಸ್ ಬಂದಿದೆ. ಜೊತೆಗೆ ಇದು ಕೂಡ ಚೆನ್ನಾಗಾಗಿದೆ. ನೋಡೋದಕ್ಕೆ ರಿಯಲಾಗಿ ಇನ್ನೂ ಕಲರು ಯೆಲ್ಲೋ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಿಮಗೇನಾದರೂ ಕೇಸರಿ ದಳಗಳು ಸೇರಿಸ್ಕೊಳ್ಳೋ ಹಾಗಿದ್ರೆ ನೀವು ಸೇರಿಸ್ಕೊಬೋದು. ನಾನು ಇಲ್ಲಿ ಯಾವುದೇ ರೀತಿ ಕೇಸರಿ ದಳ ಸೇರಿಸ್ಕೊಳ್ಳಿಲ್ಲ. ಸಿಂಪಲಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಅದನ್ನು ಸೇರಿಸ್ಕೊಬೋದು, ಯುವರ್ ಚಾಯ್ಸ್. ಈಗ ನಾನಿಲ್ಲಿ ಇಷ್ಟು ಹಾಲು ಪೌಡ್ರ್ ತೊಗೊಂಡಿದ್ದೀನಿ. ಈ ಒಂದು ಬೌಲ್ ತುಂಬ ಹಾಲಿನ ಪುಡಿನ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಈಗ ಇದನ್ನು ನಾನು ಮತ್ತು ಗಾರ್ನಿಷಿಂಗ್ ಅಂದರೆ ಡೆಕೋರೇಷನ್ಗೆ ಅಥವಾ ಮಧ್ಯ ನಿಮಗೆ ಬಾದಾಮಿ ತಿನ್ನೋಕ್ಕೆ ಇಷ್ಟ ಇದ್ದರೆ ಈ ರೀತಿ ತೊಗೊಳ್ಬೋದು. ಆ್ಯಂಡ್ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ನಾನು ಬಾದಾಮಿಗಳನ್ನ ಒಂದು 5-6 ಬಾದಾಮಿಗಳನ್ನ ಚಿಕ್ಕದಾಗಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಈ ಹಾಲನ್ನು ಹೊಡಿಯೋದಕ್ಕೆ ಅಂತ ಹೇಳಿಬಿಟ್ಟು ನಾನು ನಿಂಬೆಹಣ್ಣಿನ ರಸ 2 ನಿಂಬೆಹಣ್ಣಿನ ರಸನ ಈ ಒಂದು ಲೋಟದಲ್ಲಿ ತೊಗೊಂಡಿಟ್ಕೊಂಡಿದ್ದೀನಿ ಆಲ್ರೆಡಿ. ನಿಮಗೇನಾದರೂ ಹಾಲು ಜಾಸ್ತಿ ಇದ್ದಷ್ಟು ಒಂದೊಂದು ನಿಂಬೆಹಣ್ಣನ್ನ ಹೆಚ್ಚಿಗೆ ಮಾಡ್ಕೊಂಡು ಹೋಗಬೇಕು. ಅರ್ಧ ಲೀಟ್ರಿಗೆ 1 ನಿಂಬೆಹಣ್ಣಂಗೆ ಎಷ್ಟು ಲೀಟ್ರ್ ಹಾಲು ತೊಗೊತೀರೋ ಅದಕ್ಕೆ ಅಷ್ಟು ನಿಂಬೆಹಣ್ಣುಗಳನ್ನ ನೀವು ತೊಗೊಂಡು ಹಾಕಬೇಕಾಗುತ್ತೆ. ಜೊತೆಗೆ ಈಗ ಈ ಹಾಲಿನ ಪುಡಿ ಏನಿದೆ ನೋಡಿ, ಇದು ಪೌಡರು. ನಾನು ಇದನ್ನು ಮೊದಲು ಹಾಲು ಮಾಡ್ಕೊಳ್ತೀನಿ. ಇವಾಗ ಒಲೆ ಹಚ್ಚಿಬಿಟ್ಟು ಇದು ಹಾಲನ್ನ ಈಗ ಇದನ್ನು ಚೆನ್ನಾಗಿ ಬಿಸಿ ಹಾಕಿದರೆ ಹಾಲು ಚೆನ್ನಾಗಿ ಬಿಸಿ ಆಗಬೇಕು. ಹಾಲು ಜಾಸ್ತಿ ಇರೋಲ್ಲ, ಚೆನ್ನಾಗಿ ಬಿಸಿ ಆದಮೇಲೆ ಹಾಲು ಬರುತ್ತೆ ನೋಡಿ. ಇಲ್ಲೋ ಟೈಮಲ್ಲಿ ನಾವು ನಿಂಬೆಹಣ್ಣಿನ ರಸನ ಹಾಕೋಬೇಕಾಗುತ್ತೆ. ಅಲ್ಲಿವರೆಗೂ ಇದು ಚೆನ್ನಾಗಿ ಬಿಸಿ ಆಗಲಿ.
ಬಟರ್ ಫ್ರೂಟ್ ತಂದಿದ್ವಿ. ಮತ್ತು ಏನೋ ಗೊತ್ತಿಲ್ಲ, ಬಟರ್ ಫ್ರೂಟ್ ಅಂದರೆ ಒಂಥರ ಇಷ್ಟ ಆಗಿಬಿಟ್ಟಿದೆ. ಅವಾಗವಾಗ ತರ್ತಾ ಇರ್ತೀವಿ. ಬೇರೆ ಹಣ್ಣುಗಳಿಗಿಂತ ಜಾಸ್ತಿ ಬಟರ್ ಫ್ರೂಟೇ ತರ್ತಿರ್ತೀವಿ. 3 ಹಣ್ಣು, ಅರ್ಧ kg ಬಟರ್ ಫ್ರೂಟು ಆ್ಯಂಡ್ 1 kg ಬಾಳೆಹಣ್ಣಿದೆ. ಅದಕ್ಕೆ ಶುರು ಆಗ್ತಾ ಇದೆ. ಹಾಲು ಕೆಳಗಡೆಯಿಂದ ಕುದೀತಾ ಇದೆ. ದೊಡ್ಡೂರಿನೂ ಇಟ್ಟಿದ್ದೀನಿ ನಾನು. ನೋಡಿ, ಈ ನಿಂಬೆಹಣ್ಣಿನ ರಸನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗೈಸ್. ಈಗ ಹೊಡೆಯೋ ಟೈಮು. ಹಾಲು ಹೊಡೆಯೋಣ. ಮೊದಲು ಒಂದು ಅರ್ಧ ಹಾಕಿ ನೋಡ್ತೀನಿ. ಆ ರಸಕ್ಕೆ ಏನಾದರೂ ಇದು ಹೊಡ್ಕೊಂಡ್ರೆ ಓಕೆ. ಅಕಸ್ಮಾತ್ ಹೊಡಿಲಿಲ್ಲ ಅಂದರೆ ಇನ್ನೂ ಒಂದು ಅರ್ಧ ಆ್ಯಡ್ ಮಾಡ್ತೀನಿ. ನೋಡಿ, ಅರ್ಧಕ್ಕೇನೆ ಯಾವ ಥರ ಹೊಡ್ಕೊಳ್ತಾ ಇದೆ ಅಂತ ಹೇಳಿ. ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿರೋದಕ್ಕೇ ಎಷ್ಟು ಇದಾಗಿ ಪನ್ನೀರ್ ಬಂದಿದೆ ಅಂತ ಹೇಳಿ. ನೋಡಿ ಎಷ್ಟು ಪನ್ನೀರ್ ಬಂದಿದೆ ಅಂತ. ಇದು ಇನ್ನೂ ಕಂಪ್ಲೀಟಾಗಿ ಹೊಡೆದಿಲ್ಲ ಹಾಲು. ನೋಡಿ, ಹಾಲು ಇನ್ನೂ ಬೆಳ್ಳಗೆ ಇದೆ. ಇನ್ನೂ ಒಂದು ಸ್ವಲ್ಪ ಉಳಿದಿತ್ತಲ್ಲ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಕಂಪ್ಲೀಟಾಗಿ ಹಾಕಿಬಿಟ್ಟೆ. ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹುಳಿ ಎಲ್ಲ ಕಡೆನೂ ಇದಾಗೋ ಥರ. ನೋಡಿ, ಈಗ ಕಂಪ್ಲೀಟಾಗಿ ಹೊಡ್ಕೊಂತು ಹಾಲು. ಇವಾಗ ನೋಡಿ, ಹಾಲಿನ ಬಣ್ಣನೂ ಚೇಂಜ್ ಆಯಿತು. ನೀರೆಲ್ಲ ಸಪ್ರೇಟಾಗಿ ಈ ಪನ್ನೀರ್ದು ಏನಿದೆ ಅದು ಸಪ್ರೇಟ್ ಆಗಿದೆ. ಸೊ ತುಂಬಾ ಸಖತ್ತಾಗಿ ಪನ್ನೀರು ಹೊಡ್ಕೊಂಡಿದೆ. ನೋಡಿ, ಈ ಥರ ಬರಬೇಕು ಕನ್ಸಿಸ್ಟೆನ್ಸಿ. ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಆಫ್ ಮಾಡಿಬಿಡೋಣ. ಇನ್ನೂ ಏನಾದರೂ ಹೊಡ್ಕೊಳ್ಳೋಂಥದ್ದು ಇದ್ದರೆ ಹೊಡ್ಕೊಳ್ಳಿ. ಆಫ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಕೂಲ್ ಆದರೆ ಒಳ್ಳೆಯದು. ಬಿಸಿಲು ಏನು ಮಾಡೋಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ತಳ ಹಿಡಿದ್ಬಿಟ್ಟಿದೆ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಈಗ ಇದನ್ನು ಕೂಲ್ ಮಾಡೋಕ್ಕೆ ಸೈಡ್ ಇಟ್ಕೋತೀನಿ. ನಾನೊಂದು ಈ ಥರದ ಬಟ್ಟೆ ಇಟ್ಟಿದ್ದೀನಿ. ಬಿಕಾಸ್ ನನ್ನ ಹತ್ರ ಬಿಳಿ ಬಟ್ಟೆ ಯಾವುದು ಸಿಗಲಿಲ್ಲ, ತುಂಬ ಹುಡುಕ್ತೆ. ಅದಕ್ಕೋಸ್ಕರ ಈ ಬಟ್ಟೆನೇ ಇಟ್ಕೊಂಡಿದ್ದೀನಿ. ಇದು ಕೂಡ ಏನು ತೊಂದರೆ ಇಲ್ಲ, ಇಟ್ಕೋಬೋದು. ಒಟ್ಟಿನಲ್ಲಿ ನೀರನ್ನ ಚೆನ್ನಾಗಿ ಸ್ಟೇನ್ ಆಗೋ ಥರ ಇರಬೇಕು ಅಷ್ಟೇ. ತುಂಬ ಬಿಸಿ ಇರುತ್ತೆ, ನೋಡಿಕೊಂಡು ಹಾಕಿ. ತುಂಬ ಕೇರ್ಫುಲ್ಲಾಗಿ ಹಾಕಬೇಕು. ತುಂಬ ಸುಡ್ತಾ ಇರುತ್ತಿದ್ದು. ಇದನ್ನು ಈ ಥರ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನೀರಿಗೆ. ನೋಡಿ, ಇಲ್ಲಿ ಪನ್ನೀರಿದೆ, ಇಲ್ಲಿ ವಾಟರ್ ಸಪ್ರೇಟ್ ಆಗಿದೆ. ಇದು ಆ್ಯಕ್ಚುಲಿ ಕಪ್ಪಗೆ ಏನು ಕಾಣಿಸ್ತಿದೆ, ಅದು ಸ್ವಲ್ಪ ತಳ ಹಿಡಿದಿತ್ತು ಪನ್ನೀರು ಬೇಯಿಸ್ತಾ ಇರೋವಾಗ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಪನ್ನೀರ್ ಕೂಡ ಮಾಡ್ಕೊಳ್ಬೋದು. ಇದು ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಬಟ್ಟೆಯಿಂದ ತೆಗೆದ್ರಲ್ಲ, ಅದ್ರ ತಕ್ಷಣವೇ ಇದನ್ನು ನೀವು ನಾದೋದಕ್ಕೆ ಶುರು ಮಾಡ್ಕೊಬಿಡ್ಬೇಕು. ನೋಡಿ, ಎಲ್ಲ ಪುಡಿ ಥರ ಆಗಿದೆ. ಇದು ಬಂದು ನಿಮಗೆ ಯಾವುದೇ ಥರ ಉಂಡೆ ಮಾಡೋದಕ್ಕೆ ಬರಲ್ಲ ಕನ್ಸಿಸ್ಟೆನ್ಸಿ. ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಚೆನ್ನಾಗಿ ನಾದ್ಕೋಬೇಕು ಇದನ್ನು. ನೋಡಿ, ನಾದುತ್ತಾ ಅದು ಇವಾಗ ಒಂದು ಹಿಟ್ಟಿನ ಹದಕ್ಕೆ ಬಂದುಬಿಡ್ತು. ನಾನು ಏನೂ ಕೂಡ ಆ್ಯಡ್ ಮಾಡ್ಕೊಂಡಿಲ್ಲ. ನೋಡಿ, ಈ ಥರ ಹಿಟ್ಟಿನ ಹದಕ್ಕೆ ಬಂದುಬಿಡ್ತು. ಮುಂಚೆ ಹಿಂಗಂದರೆ ಪುಡಿ ಆಗ್ತಾಯಿತ್ತು. ಈಗ ನಾವು ಯಾವುದೇ ಥರದ ಶೇಪ್ ಕೊಟ್ಟರು ಅದು ಕುತ್ಕೊಳ್ಳುತ್ತೆ. ನೋಡಿ, ಈ ಥರ ನೀವು ಉಂಡೆ ಮಾಡಿದಾಗ ಅದು ಒಡ್ಕೋಬಾರ್ದು. ಈ ಥರ ನೀವು ಯಾವ ಶೇಪ್ ಕೊಟ್ರೂ ಕೂತ್ಕೊಳ್ಳುತ್ತೆ. ಆ ಥರ ಮಾಡ್ಕೊಳ್ಬೇಕು. ಒಂದು 5 ರಿಂದ 10 ನಿಮಿಷ ಕೈ ಬಿಡ್ದಂಗೆ ಈ ಥರ ನಾದ್ಕೋಬೇಕು ಇದನ್ನು. ಈಗ ಇದನ್ನು ನಾನು ಒಂದೊಂದೇ ನಮಗೆ ರಸಮಲಾಯಿ ಎಷ್ಟು ಶೇಪ್ ಬೇಕು, ಎಷ್ಟು ದಪ್ಪ ಬೇಕು ಅಂತ ನೋಡಿ ನಾನು ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಶೇಪ್ನ ಮಾಡಿಕೊಂಡು ನಾನು ಬಿಸಿ ನೀರೊಳಗಡೆ ಹಾಕಬೇಕು. ಕುದಿಯೋ ನೀರೊಳಗಡೆ ಹಾಕಿ ಬೇಯಿಸ್ಕೋಬೇಕು ಚೆನ್ನಾಗಿ. ಮತ್ತೆ ಈ ಥರ ಮಾಡ್ಕೊಂಡು ಇಟ್ಕೊಳ್ತೀನಿ ಎಲ್ಲದನ್ನು. ಈಗ ಒಂದೊಂದನ್ನೇ ನಾನು ಬಿಸಿನೀರೊಳಗಡೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಒಂದೇ ಸರಿ ಹಾಕ್ತಾಯಿಲ್ಲ, 2 ಟೈಮ್ ಹಾಕ್ತೆ ನಾನು.
ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಒಂದು 2 to 3 ಮಿನಿಟ್ಸ್ ಅಷ್ಟೇ ಚೆನ್ನಾಗಿ ಕುದಿಸ್ಬಿಡ್ಬೇಕು. ಕುದಿಸ್ಬಿಟ್ರೆ ಆಗ ಅದನ್ನು ನೀವು ಹಾಲೊಳಗಡೆ ಯಾವುದೇ ಟೆನ್ಷನ್ ಇಲ್ಲದೆ ಹಾಕೊಬೋದು. ಅವಾಗ ಹಾಲೊಳಗಡೆ ಅದೆಲ್ಲ ಫುಲ್ ಬಿಟ್ಕೊಳ್ಳೋದು ಆ ಥರ ಎಲ್ಲ ಏನೂ ಆಗೋಲ್ಲ. ನೀರೊಳಗಡೆ ಬಿಟ್ಕೊತಾ ಇಲ್ಲ, ಇನ್ನು ಹಾಲೊಳಗಡೆ ಬಿಟ್ಕೊಳ್ಳುತ್ತಾ. ಸೊ ಈ ಥರ ಚೆನ್ನಾಗಿ ಮಾಡಿಕೊಂಡ್ರೇ ಅದು ನೀಟಾಗಿ ಬರುವಂಥದ್ದು. ಇದು ಏನಂದರೆ ಎಕ್ಸ್ಪೆಷಲಿ ಚೆನ್ನಾಗಿ ನಾದತೀರ ಅಲ್ವಾ, ನಾದೋವಾಗಲೇ ಇದನ್ನು ಚೆನ್ನಾಗಿ ನಾದಿರಬೇಕು. ಇಲ್ಲ ಅಂದರೆ ಬಿಟ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ, ಹಾಲೊಳಗಡೆ ನೀರೊಳಗಡೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಸೊ ನೋಡಿ ನಾನಿವಾಗ ಎಲ್ಲದನ್ನು ಮಾಡಿ ಹಾಲೊಳಗಡೆ ಹಾಕಿದ್ದೀನಿ. ನೋಡೋದಕ್ಕೆ ತುಂಬಾ ಯಮ್ಮಿಯಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಬಾದಾಮಿಗಳಿಂದ ಇದನ್ನು ಗಾರ್ನಿಷ್ ಮಾಡಿಕೊಂಡ್ರೆ ನಮ್ಮ ಯಮ್ಮಿ ಯಮ್ಮಿ ರಸಮಲೈ ರೆಡಿ ಆಗುತ್ತೆ. ಇನ್ನು ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು. ಇನ್ನೂ ಸ್ವಲ್ಪ ಹೊತ್ತು ಹಾಲಲ್ಲಿ ಅದು ನೆನಿಬೇಕಿತ್ತು. ಸೊ ಅದಕ್ಕೆ ಮುಂಚೆನೇ ತಿಂದೆ, ಆದರೂ ಯಮ್ಮಿಯಾಗಿ ಚೆನ್ನಾಗಿತ್ತು. ಈಗ ನಾನು ಯಾರಿಗೆ ಬಾಕ್ಸಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಅನಿಸುತ್ತೆ ನೀವು. ಯಾರಿಗೆ ಅಂತಂದರೆ ನಾನು ತೊಗೊಂಡು ಪ್ರಿಯಾ ಸಿಂಚು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅವ್ರಿಗೂ ಕೂಡ ಕೊಡೋಣ, ಟೇಸ್ಟ್ ಮಾಡಿಸಿ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೇಗಿದೆ ಅಂತ ಕೇಳೋಣ. ಪ್ರಿಯಾ ತಿಂತಾ ಇದ್ದಾಳೆ ಇವಾಗ, ಅವಳ ರಿಯಾಕ್ಷನ್ ಏನು ಅಂತ ನೋಡೋಣ ಬನ್ನಿ. ಹೇಗಿದೆ ಪ್ರಿಯಾ, ಚೆನ್ನಾಗಿದೆಯಾ? ಕರೆಕ್ಟಾಗಿ ಹೇಳು, ಪರವಾಗಿಲ್ಲ. ಚೆನ್ನಾಗಿ ತಿನ್ನಬೇಕು ಅನಿಸ್ತಾ ಇದೆ. ಇನ್ನೊಂದೆರಡು ಇವಾಗ ಹಾಕ್ಕೊಂಡು ಓಕೆ, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಬಂದಿದೆ, ಟ್ರೈ ಇಟ್ ಔಟ್ ಗೈಸ್, ಚೆನ್ನಾಗಿದೆ ರೆಸಿಪಿ. ಹಾಕೊಂಬರಲ್ಲ ಇನ್ನೊಂದು. ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮತ್ತೆ ಸಂಜೆ ಬಂದೆ. ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಅದಕ್ಕೆ ಮನೆಗೆ ಬಂದು ನಾನು ದೀಪ ಎಲ್ಲ ಹಚ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಅಷ್ಟೊತ್ತಿಗೆ ಲವನವ್ರು ಕೂಡ ಬಂದರು. ಅವರು ರೆಡಿ ಆಗ್ತಾಯಿದ್ರು. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಾವು ಆರುಮುಗಂ ಟೆಂಪಲ್ ಅಂದರೆ ಶೃಂಗಗಿರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಗೆ ನಿಯರ್ ಇರೋದ್ರಿಂದ ಅದು ಹೋಗ್ಬೋದು ಅಂತ ಹೇಳಿ ಪ್ಲ್ಯಾನ್ ಹಾಕ್ಕೊಂಡು ಹೋಗ್ತಾ ಇದ್ವಿ. ಸೊ ಇನ್ನು ನಾನು ಬಂದು ರೆಡಿ ಆದೆ. ಇನ್ನು ಲವನವ್ರಿಗೂ ಕೂಡ ನನ್ನ ಮಾಡಿರುವಂತಹ ರಸಮಲೈ ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳ್ಕೊತಾ ಇದ್ದೆ. ಇನ್ನು ಸುಮಾರು 7 ಗಂಟೆ ಆಗಿತ್ತು. ನಾನು, ಪ್ರಿಯಾ ಮತ್ತು ಲವನವರು 3 ಜನನೂ ಹೊರಡ್ತಾ ಇದ್ದೀವಿ ಈಗ ದೇವಸ್ಥಾನಕ್ಕೆ. ಇನ್ನು ಈ ದೇವಸ್ಥಾನಕ್ಕೆ ಎಷ್ಟು ಸರಿ ಪ್ಲ್ಯಾನ್ ಮಾಡಿದ್ದೀನಿ ಅಂತಂದರೆ, ಮದುವೆ ಆದ ಹೊಸದ್ರಲ್ಲಿ ಲವನವ್ರು ಕರ್ಕೊಂಡು ಹೋಗಿದ್ದರು ಫಸ್ಟ್ ಟೈಮು. ಅವಾಗ ನೋಡಿದಾಗ ನನಗೆ ತುಂಬ ಇಷ್ಟ ಆಗೋಯಿತು ದೇವಸ್ಥಾನ ಇದು. ಅದಕ್ಕೋಸ್ಕರ ಅದಾದಮೇಲೆ ಮತ್ತೆ ಮಧ್ಯ ಇಷ್ಟೊಂದು ಸರಿ ಪ್ಲ್ಯಾನ್ ಮಾಡಿ ಹೋಗೋಕ್ಕಾಗ್ತಾನೇ ಇರಲಿಲ್ಲ. ಇನ್ನು ಈಗ ವಿಕಾಸ್ದು ಬಾಣ್ತನ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದಲ್ವ, ಈಗ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೆ ಒಂದಿನ. ಸೊ ಅದು ಇವತ್ತು ಕೂಡ ಬಂತು ಅಂತ ಕಾಣುತ್ತೆ. ಸೊ ಹೊರಟ್ವಿ ಎಲ್ಲರೂ. ಇನ್ನು ದೇವಸ್ಥಾನಕ್ಕೆ ಬಂದೆ. ಇಲ್ಲಿ ಮೊದಲನೇ ಗಣೇಶನ ದೇವಸ್ಥಾನ ಸಿಗುತ್ತೆ ಚಿಕ್ಕದಾಗಿ, ಅಲ್ಲಿ ಕೈ ಮುಕ್ಕೊಂಡು ಇನ್ನು ಹತ್ಕೊಂಡು ಹೋದ್ವಿ ಮೆಟ್ಲನ್ನ. ಇದು ಸ್ವಲ್ಪ ದೊಡ್ಡ ದೇವಸ್ಥಾನನೇ ಇದು. ಮತ್ತು ಅದರ ಆಪೋಸಿಟ್ ಒಂದು ಕರುಮಾರಿಯಮ್ಮ ದೇವಸ್ಥಾನ ಕೂಡ ಇದೆ. ಇಲ್ಲಿಗೆ ಬಂದಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಹೋದ್ರೇ ಒಂಥರ ಸಮಾಧಾನ ಅಂತ ಹೇಳ್ತಾರೆ. ದೇವಸ್ಥಾನ ಒಂಥರ ಎಷ್ಟು ಅಟ್ರ್ಯಾಕ್ಟಿವ್ ಆಗಿದೆ ಅಂತ ಅಂದರೆ, ಒಂಥರ ಒಂದು ಸರಿ ಹೋದರೆ ಮತ್ತೆ ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿ ದೇವಸ್ಥಾನ ಕಟ್ಟಿದ್ದಾರೆ. ಹಾಗೆ ತುಂಬ ಡಿವೈನ್ ಫೀಲ್ ಆಗುತ್ತೆ ದೇವಸ್ಥಾನದಲ್ಲಿ. ನೀವು ಹೋಗಿ ನೋಡಿ ಒಂದು ಸರ್ತಿ, ಶೃಂಗಗಿರಿ ದೇವಸ್ಥಾನ. ಇನ್ನು ನೋಡಿ ಇಲ್ಲೊಂದು ಡಮರುಗ ಇದೆ. ಈ ಡಮರುಗ ಎಷ್ಟು ಅಟ್ರ್ಯಾಕ್ಟ್ ಕಾಣುತ್ತೆ ಅಂತಂದರೆ, ಈ ಒಂದು ದೇವಸ್ಥಾನಕ್ಕೆ ಇದು ಕೂಡ ಒಂದು ಹೈಲೈಟ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಇದು. ಇನ್ನು ಬೆಳಕಿದ್ದಾಗ ಬಂದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಇವತ್ತು ನಾನು ಈ ದೇವಸ್ಥಾನಕ್ಕೆ ಬರೋದಕ್ಕೆ ಇನ್ನೂ ಒಂದು ಮುಖ್ಯ ಕಾರಣ ಇದೆ. ಏನಪ್ಪ ಅಂತಂದರೆ, ನಾನು ಗಣೇಶನ ಭಕ್ತೆ. ಅಂದರೆ ನನಗೆ ಗಣೇಶ ಅಂದರೆ ತುಂಬ ಇಷ್ಟ, ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಸೊ
ಇಲ್ಲಿ ಎಷ್ಟು ವಿಗ್ರಹಗಳಿಟ್ಟಿದ್ದಾರೆ ಗಣೇಶಂದು ಅಂತಂದರೆ ಯು ಕ್ಯಾಂಟ್ ಕೌಂಟ್ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಎಲ್ಲ ಥರದ ಗಣೇಶನ ಐಡಲ್ ಇದೆಯಲ್ಲ, ಒಂದೇ ಜಾಗದಲ್ಲಿ ನೋಡಬೇಕು ಅಂದರೆ ನೀವು ಈ ದೇವಸ್ಥಾನಕ್ಕೆ ಬರಲೇಬೇಕು. ಯಾಕಂದರೆ ಸುಮಾರಷ್ಟು ಚಿಕ್ಕದ್ರಿಂದ ಹಿಡಿದು ದೊಡ್ಡ ದೊಡ್ಡ ಐಡಲ್ವರೆಗೂ ಈ ದೇವಸ್ಥಾನದಲ್ಲಿ ಈ ಶೋಕೇಸಲ್ಲಿ ಇಟ್ಟಿದ್ದಾರೆ. ಸೊ ಅದರದ್ದೆಲ್ಲ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡಿದ್ದೀನಿ ನೋಡಿ. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡೋದು, ರಿಯಲ್ ಆಗಿ ಕಾಣಿಸ್ತೈತೆ. ಕೆಟ್ಟೋಗಿರ್ಬೇಕು, ಎಲ್ಲ ಸರಿ ಮಾಡಿಸ್ತಾ ಇರೋಂಗ. ಇಲ್ಲಿ ಕಲೆಕ್ಷನ್ ಆಫ್ ಲಾರ್ಡ್ ಗಣೇಶ ಐಡಲ್ಸ್ ಬೈ ಡಾಕ್ಟರ್ ಆರ್ ಅರುಣಾಚಲಂ ಅಂತೆ. ಅವ್ರು ಕೊಟ್ಟಿರೋದ ಇಷ್ಟೆಲ್ಲ? ಇದು ಇದರಲ್ಲಿ ಬಾಕ್ಸಲ್ಲಿರೋದು ಮಾತ್ರ ಅವ್ರದ್ದು ಅನಿಸುತ್ತೆ. ಚೆನ್ನಾಗಿದೆ, ಎಲ್ಲದರಲ್ಲೂ ಮಾಡೋರು ನೋಡಿ. ಇಲ್ಲಿ ಕಲ್ಲು, ಈ ಥರ ಕಲ್ಲು, ಈ ಥರ ಕಲ್ಲು, ಓಮ್ ಅಂತ ಬರ್ದವ್ರು ಅಷ್ಟೇ ಅಲ್ಲಿ. ನೋಡು ಕಪ್ಪೆ ಚಿನ್ನ, ಇದು ಗ್ಲಾಸ್ ಹೋಗ್ಬಿಟ್ಟಿದೆ. ಗಣೇಶ ಕಣ್ ಕಿತ್ಕೊಂಡ್ಬಿಟ್ರೆ. ಬೋಟ್ ಗಣೇಶ ಲಡ್ಡು. ನಾವು ದೇವಸ್ಥಾನ ನೋಡಬೇಕು ಅಂದಾಗ ಈ ವ್ಲಾಗ್ ನೋಡಿದ್ರೆ ನೋಡ್ಕೊಬೋದು. ನಾವೆಲ್ಲರೂ ಗಣೇಶನ್ನ ನೋಡಿಕೊಂಡು ಕಣ್ ತುಂಬಿಕೊಳ್ತಾ ಇದ್ವಿ. ತುಂಬಾ ಮುದ್ದಾಗಿರೋ ಐಡಲ್ಗಳು ಗೊತ್ತಾ, ತುಂಬ ಇಷ್ಟ ಆಯಿತು ನನಗಂತೂ. ನಂಗೆ ಈ ಥರ ಇಷ್ಟ, ಸಣ್ಣ ಸಣ್ಣದು ಗಣೇಶಗಳು. ಈ ಥರ ಸಣ್ಣ ಸಣ್ಣ ಗಣೇಶ ಇಷ್ಟ ಅಂದೆ. ನಾವೇನಾದ್ರು ಕಾರ್ ತೊಗೊಂಡ್ರೆ ಅದರಲ್ಲಿ ಇಟ್ಕೋಬೋದು. ಇದರಲ್ಲಿ ಪೇಂಟಿಂಗಲ್ಲಿ ಮಾಡಿರೋದ ಪೇಂಟಿಂಗ್ ಇದು ಎಲೆಲ್ಲೂ ಮಾಡ್ತಾರಲ್ಲ ಆ ಥರ ಎಲೆ, ಒಳ್ಳೆ ಆ ಥರನೇ ಕಾಣಿಸ್ತಿದೆ. ತೆಂಗಿನಕಾಯಿ ನೋಡಿದ್ರಲ್ಲ, ಈ ಥರ ದೇವಸ್ಥಾನ ಸುತ್ತ ಬಂದರೆ ಸುತ್ತ ಒಂದು ಶೋಕೇಸ್ ಥರ ಮಾಡಿ ಈ ಥರ ಗಣೇಶನ ಐಡಲ್ಸ್ಗಳನ್ನ ಇಟ್ಟಿದ್ದಾರೆ. ನನಗಂತೂ ಬಹಳ ಖುಷಿ ಆಗುತ್ತೆ ಇದನ್ನು ನೋಡೋದಕ್ಕೆ. ಇದನ್ನು ನೋಡಲಿಕ್ಕೆ ಅಂತಲೇ ಸ್ಪೆಸಿಫಿಕ್ಕಾಗಿ ನಾನು ಬಂದೆ. ಒಂದೇನು ಅಂತಂದರೆ, ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ಯಾವುದೇ ಥರ ಕನ್ಸ್ಟ್ರಕ್ಷನ್ಸ್ ಈ ಥರ ಎಲ್ಲ ಏನೂ ಡಿಸ್ಟರ್ಬೆನ್ಸ್ ಇರಲಿಲ್ಲ. ಈ ಸರಿ ಹೋದಾಗ ಸ್ವಲ್ಪ ಇನ್ನೂ ನೀಟಾಗಿ ಏನೂ ಅರೇಂಜ್ ಮಾಡಿರಲಿಲ್ಲ. ಸ್ವಲ್ಪ ಕನ್ಸ್ಟ್ರಕ್ಷನ್ಸು, ಇಂಟೀರಿಯರ್ಸ್ ಎಲ್ಲ ನಡೀತಿತ್ತು ಅಂತ ಕಾಣಿಸುತ್ತೆ. ಗೊತ್ತಿಲ್ಲ, ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅನಿಸುತ್ತೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ವಿಸಿಟ್ ಮಾಡಿ ನೋಡಬೇಕು. ನನಗಂತೂ ಈ ಕಾನ್ಸೆಪ್ಟು ತುಂಬ ಇಷ್ಟ ಆಯಿತು. ಗಣೇಶ ವಿಗ್ರಹಗಳನ್ನ ಸುತ್ತ ಇಟ್ಟಿರುವಂಥದ್ದು ತುಂಬ ಇಷ್ಟ ಆಯಿತು ನನಗೆ. ನಿಮಗೂ ಇದು ಇಷ್ಟ ಆಗಿದ್ದರೆ ಈ ಕಾನ್ಸೆಪ್ಟು ಆ್ಯಂಡ್ ಗಣೇಶನ ಐಡಲ್ಗಳೆಲ್ಲ ನಿಮಗೂ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ವಾಪಸ್ ಹೊರಡ್ತಾ ಇದ್ದೀವಿ. ಆಲ್ರೆಡಿ ಒಂದು 8:39 ಆಗಿಬಿಟ್ಟಿತ್ತು. ನಾವು ದೇವಸ್ಥಾನ ಎಲ್ಲ ಫುಲ್ಲು ಸುತ್ತಾಡ್ಕೊಂಬರೋದಕ್ಕೆ 1 ಅವರ್ ಬೇಕಾಗುತ್ತೆ, ಅಷ್ಟು ಚೆನ್ನಾಗಿದೆ. ದಯವಿಟ್ಟು ಈ ದೇವಸ್ಥಾನಕ್ಕೆ ಯಾರೂ ಹೋಗಿಲ್ಲ, ಒಂದು ಸರಿ ಹೋಗಿ ನೋಡ್ಕೊಂಡು ಬನ್ನಿ. ಖಂಡಿತ ಇನ್ನೊಂದು ಸರಿ ಹೋಗಬೇಕು ಅಂತ ನಿಮ್ಗೆ ಅನಿಸುತ್ತೆ. ಇನ್ನು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಹೋಗೋವಾಗ ಏನಾದರೂ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲೇ RR ನಗರ್ ಹತ್ರ ಇರೋ ಚಾಟ್ಸ್ ಸೆಂಟರ್ಗೆ ಬಂದ್ವಿ. ಹೆಸರು RR ಚಾಟ್ಸ್ ಅಂತ. ನಾನು ಬೇಲ್ಪುರಿ ತೊಗೊಂಡೆ, ಪ್ರಿಯಾ ಮಸಾಲೆ ಪುರಿ ತೊಗೊಂಡ್ಳು, ಇನ್ನು ಲವನ್ ಅವರು ಪನ್ನೀರ್ ಸ್ಯಾಂಡ್ವಿಚ್ ತೊಗೊಂಡ್ರು. ಸೊ 3 ಜನ ತಿಂದ್ಕೊಂಡು ಮನೆ ಕಡೆ ವಾಪಸ್ ಹೋದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು. ನಿಮಗೆ ರಸಮಲೈ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಟೆಂಪಲ್ ವಿಸಿಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಒಂದು ಒಳ್ಳೆ ಹೊಸ ವ್ಲಾಗ್ ಜೊತೆಗೆ ನಿಮ್ಮ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.